ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾಹೇಬ್ ಶಾಸ್ತ್ರಿಗಳೇ, ಹಲೋ, ನಮಸ್ಕಾರ. ನಮಸ್ಕಾರ. ಜೈ ಶ್ರೀರಾಮ್. ನಾವು ನಮ್ಮವರು ನೀನ್ ನನ್ನ ಹತ್ರ ಬಿಟ್ಟು ಎಲ್ಲಾರ ಹತ್ರ ಮಾತಾಡ್ತಾನೆ. ಏನು ಏರ್ ಚೇಂಜ್ ಆಗ್ಬಿಟ್ಟಿದೆ? ಹಾಯ್ ಕಂದ. ಸರ್, ಹಾಯ್ ಅಮೂಲ್ಯ ಮ್ಯಾಮ್. ಓ, ಹೆಸರು ಕರೆಕ್ಟಾಗಿ ಹೇಳ್ಬಿಟ್ಟ ಕಡಿಮ. ಮಾಮ ನಿಮಿಷ ಇರು. ಯಾರು ಹೇಳ್ತಾವ ನೀವು? ನಾವು ನಮ್ಮವರು ಶೀರ್ಷಿಕೆ ಗೀತೆ ಇದೆ ಗೊತ್ತಾ, ಟೈಟಲ್ ಸಾಂಗು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತೇನೋ. ಬಾಯ್ ಸಾಯತ್, ನಾವು ನಮ್ಮವರು ಹೇಳು, ಹಾಡು ಹೇಳಿ ನೋಡೋಣ. ನಂಗೆ ಗೊತ್ತಿಲ್ಲ. ಹೇಳ ಜಾಣ, ಚಾಕ್ಲೇಟ್ ಕೊಡ್ತೀನಿ, ಹೇಳು. ಗಿಫ್ಟ್ ಇದೆ, ರೆಡ್ ಕಲರ್ ನಲ್ಲಿ ಇದೆ ಗಿಫ್ಟ್. ಸಾಯತ್, ನಿಂಗೆ ಗಿಫ್ಟ್ ಬೇಕಾ ಬೇಡವಾ? ಗಿಫ್ಟ್ ಸ್ಕೂಲಲ್ಲಿ ಇದ್ಬಿಟ್ಟು ಏನು ಹೇಳ. ಸುಜಯಪ್ಪ. My mother name is Kamala Sinchana and my name is Bisahid. ಮೈ ಗ್ರ್ಯಾಂಡ್ ಫಾದರ್ ಮತ್ತೆ ಅವನು ಹೇಳ್ತಾ ಇದ್ದಾನೆ ಅಂತ ಅನ್ನೋದು. grandfather name is my Padmaji and Hare Krishna Tata. ಮೈ ಗ್ರ್ಯಾಂಡ್ ಫಾದರ್ ನೇಮ್ ಇಸ್ ಯಮಧರ್ಮರಾಜ. ಏನಪ್ಪ ಇದು ಕಾರ್ಕಪಡ ಪದ? ಫಸ್ಟ್ ಮಾತಾಡಲಿ. What? ನನ್ನ ಎಷ್ಟ್ ಚೆನ್ನಾಗಿ ಕರ್ದೆ ಅಲ್ಲಪ್ಪ ನೀನು, ಹಂಗ್ ಕರಿಯಪ್ಪ ನೀನು ಪುಟ್ಟು. Welcome back to my Chapatoid Stories. ಯಾವ್ದು ಹೊಸ ಚಾನಲ್ ನಿಂದು? ಬಾರೋ ಇಲ್ಲೊಂದು 2 ನಿಮಿಷ ಕೂತ್ಕೋ ಬಾರ. ಏಯ್, ಗುಂಡಣ್ಣ. ಗಿಫ್ಟ್ ನೋಡಲಿ, ಗಿಫ್ಟ್ ಇದೆಯಂತೆ. What? Amulya? Ma'am? What Amulya ma'am? ಅಮೂಲ್ಯ ಮ್ಯಾಮ್. ಮ್ಯಾಮ್ ಅಂತ ಕರೀಲೇ ಇಲ್ಲ, ಸರ್ ಹೇಳಿದ್ರು You ಬಂದಿದ್ದ. have a red gift? ಎಸ್, ಐ ಹ್ಯಾವ್ ರೆಡ್ ಗಿಫ್ಟ್. ಕನ್ನಡದಲ್ಲಿ ಮಾತಾಡು, ಕನ್ನಡದ ಕಂದ. Gift ಅಲ್ಲಿ ಇದೆ. ಗಿಫ್ಟ್ ಇಲ್ಲೇ ಇದೆ, ಕೊಡಿ ಅಂತ ಕೇಳು. ಕೊಡಿ. ಕೊಡ್ಬೇಕಂದ್ರೆ ನೀನು ಅವಾಗ ಬಂದಿದ ತಕ್ಷಣ ಹಂಗ್ ಕರ್ದಲ್ಲ, ಅಮೂಲಿ ಅಂತ ಕರಿ. ಅಮೂಲಿ. ಅಮೂಲಿ. ಓಕೆ ಓಕೆ ಪಾಪ, ಇಷ್ಟೆಲ್ಲ ಕರ್ದ ಎಲ್ಲ ಗೊತ್ತು ಅವ್ನಿಗೆ. ಅಮೂಲ್ಯ ಸಾಹಿತ್ಯತೆ. ಬಾ ಬಾ ನೋಡ್ ಬಾ. ಅವರು ಜೋರಾಗಿ ಹಾಡಿದ್ರೆ ಮಾತ್ರ ಕೊಡೋದು. ಅವನು ಏನಾಗ್ಬಿಡ, ಅವ್ನು ಆಡಿದ್ರೆ ಇದು ಕೊಡ್ತಾರೆ ಅನ್ಕೊಂಬಿಟ್ಟವನೆ. ಪ್ರತಿ ಎಪಿಸೋಡಲ್ಲೂ ಬಂದು ಆಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ. ಅಷ್ಟೇ ಗಿಫ್ಟ್ ಕೊಟ್ಮೇಲೆ ಅವ್ನಿಗೆ ಯಾರಿಲ್ಲ, ನಾವು ಇಲ್ಲ, ನಮ್ಮವರು ಇಲ್ಲ ಅವನಿಗೆ. ನನ್ನ ಅರ್ಧ ಆಯಸ್ ಇವನೇ ತೆಗಿತಾನೆ ಅನ್ಸ್ತಾ ಇದೆ ಮೋಸ್ಟ್ಲಿ. ದೇವ, ನೀನು ಬರೀ ಮಗ ಅಲ್ಲಪ್ಪ, ಡೌಲನ ಮಗ. ನೀನು ಏನಿಲ್ಲ, ಇವ್ರು ನಮಸ್ಕಾರ ಮಾಡ್ತಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೋಗಿ ಹೇಳ್ಬಿಡು ಬಾ ಅಮೂಲ್ಯ ಮೇಡಮ್ಗೆ. ಥ್ಯಾಂಕ್ ಯು ಸೋ ಮಚ್ ಅಂತ. ನಿಧಾನ, ಹತ್ರ ಹೋಗಿ ಹೇಳ್ಬಿಡು ಬಾ. ನಾವು ಸಣ್ಣ ಹುಡುಗರಾಗಿದೆ ಚೆನ್ನಾಗಿರೋದು ಅನಿಸ್ತಾ ಇದೆ. ಇದೆಲ್ಲ ಎಂಟರ್ಟೈನ್ಮೆಂಟ್ಗಳ ಜೊತೆಗೆ ಸುಜಯ್ ಶಾಸ್ತ್ರಿ, ಇವತ್ತಿನ ಈ ಒಂದು ಸುತ್ತಲ್ಲಿ ನಿಮ್ಮ ಕುಟುಂಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತಾ ಇದೆ? ಪ್ರತಿ ಇದ್ರಲ್ಲೂ ಅಂದ್ರೆ ಇವಾಗ ನೀನು ಕೇಳಿದ್ರೆ ಹೂಸ್ ಯುವರ್ ಹೀರೋ, ಹೂಸ್ ದ ಬಿಹೈಂಡ್ ಯುವರ್ ಸಕ್ಸಸ್ ಅಂದ್ರೆ ನನಗೆ ನಮ್ಮ ತಂದೆನೇ. ಅಂದ್ರೆ ಬೆಳಗ್ಗೆ ಪೂಜೆ ಮಾಡೋದು, ಮಧ್ಯಾಹ್ನ ಆಫೀಸ್ಗೆ ಹೋಗೋದು, ಅಂದ್ರೆ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಿದ್ದು. ಅಂದ್ರೆ ಆ ಎಫರ್ಟ್ ನಾವು ಮಾಡಲ್ವೇನೋ ಅಂತ ಅನ್ಸುತ್ತೆ. ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಫಾರ್ ಅಸ್. ನಮಗೆ ಪ್ರತಿ ಸತಿನೂ ನಾವು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದೀವಿ. ನಾವ್ ಎಷ್ಟು ಕಷ್ಟಪಡ್ತಿದೀವಿ ಗೊತ್ತಾ, ನಿಮ್ಗೇನ್ ಗೊತ್ತು ಅಂತ ಹೇಳ್ತೀವಿ. ನಿಜವಾದ ಕಷ್ಟ ಅವ್ರು ಪಟ್ಟಿರೋದು, ನಾವ್ ಇನ್ನೂ ಟ್ರೈ ಮಾಡ್ತಾ ಇದೀವಿ ಕಷ್ಟಪಡೋದಕ್ಕೆ ಅನ್ಸುತ್ತೆ ನನಗೆ. ತರಮ ನಾನು ಒಂದು ಮೆನ್ಷನ್ ಮಾಡಲೇಬೇಕು. ನನಗೆ ನನ್ನ ಜೀವನದಲ್ಲಿ ಯಾರನ್ನ ಸೂಪರ್ ಹೀರೋ ಇದ್ದಾರೆ ಮತ್ತೆ ಇನ್ಸ್ಪಿರೇಷನ್ ಇದ್ದಾರೆ ಅಂದ್ರೆ ಅದು ನಮ್ಮ ಮಾವನವರು. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಹೇಳೋದಷ್ಟೇ, ದುಡಿಬೇಕಮ್ಮ, ದುಡಿಬೇಕು, ಕಾಲದಲ್ಲಿ ದುಡ್ಡಿಡಬೇಕು, ಅವಾಗೇ ಬೆಲೆ ಅಂತ. ಆ ಒಂದು ಮಾತು ಅವ್ರು ಯಾವಾಗೂ ಹೇಳ್ತಾ ಇರ್ತಾರೆ. ಅದು ತುಂಬಾ ಒಂಥರ ಇನ್ಸ್ಪೈರ್ ಆಗುತ್ತೆ ನನಗೆ. ಅವಳು ಹೇಳಿದ್ದು ರೈಟ್ಲಿ ಸೈಡ್ ಯಾವ ಪಾಯಿಂಟ್ ಬರುತ್ತೆ ಅಂತಂದ್ರೆ, ಏನು ಶಕ್ತಿ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತಲ್ಲ, ಆವಾಗ ಸ್ವಲ್ಪ
ಏನಾಗಿದೆ? ನೀವು ಏನೇ ತಿಪ್ಪಲು ಹಾಕೊಡಿದ್ರು ಒಬ್ಬ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಅನ್ಸುತ್ತೆ ಸರ್. ಆದರೆ ಕೆಲವು ಸತಿ ಒಂದು ಪ್ರಶ್ನೆಗಳಂಗೆ ಮಾಡ್ಬಿಡುತ್ತೆ ಅಷ್ಟೇ, ಬೇರೆ ಇನ್ನೇನು ಅಲ್ಲ. ತುಂಬ ಜನ ಹೇಳ್ತಾರೆ ನಾವು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್, ಇನ್ನೊಂದು ಮತ್ತೊಂದು ಪ್ರಮಾಣವಾಗ್ಲೂ ಹೇಳ್ತೀನಿ, ಇದು ಗಂಟ ಬದುಕಿರೋವರೆಗೂ ಹೇಳಬಾರ್ದು. ನಮ್ಮ ಅಪ್ಪ ಅಮ್ಮ ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನಮ್ಮಪ್ಪ ಏನೇ ಮಾಡ್ಬೇಕಾದ್ರೂ ಪದ್ಮ ಇದು ಮಾಡ್ಲಾ ನಾನು ಅಂತ ಕೇಳ್ತಾರೆ, ಹ್ಞೂ ಮಾಡ್ಬೇಕ್ರಿ, ಮುಗ್ದಾಯ್ತದು. ಆರಾಮಾಗಿದಾರಲ್ವಾ ಪ್ರಮಾಣವಾಗ್ಲೂ ಸಖತ್ತಾಗಿದ್ರೆ, ಫಿಟ್ ಅಂಡ್ ಫೈನ್, 75 ವರ್ಷ ಡಿಂಗರಕ ಸಖತ್ತಾಗಿದ್ದಾರೆ ನಮ್ಮಪ್ಪ. ಪಾಯಿಂಟ್ ಅದಲ್ಲ, ಆದ್ರೆ ದೇಹದಲ್ಲಿ ಬೇಡದೇ ಇರೋದೇನೋ ಒಂದು ಬಂದ್ಬಿಡುತ್ತೆ, ತೆಗಿಯಕ್ ಕಷ್ಟ, ತೆಗೆದ್ರೆ ಬಹಳ ಹಿಂಸೆ ಅಂತಾರೆ, ಹೋಗಲ್ಲ ರೀ ಕಷ್ಟ ಅಂತಾರೆ. ಆಂಜನೇಯನ ಪೂಜೆ ಮಾಡಿ ಅದು 100% ಆಚೆ ತೆಗೆಸ್ ಕಳಿಸಿ ಸ್ಟ್ರಾಂಗ್ ಆಗಿದ್ದಾರೆ ನಮ್ಮಪ್ಪ. ಆ ಪದ ಬಳಸಕ್ಕೆ ಬೇಜಾರ್ತಾರಮ್ಮ, ಆ ಪದ ಬಳಸಕ್ಕೆ ಬೇಜಾರು. ಜಗತ್ತಲ್ಲಿ ಯಾರಿಗೂ ಬರಬಾರ್ದು ಅಂತ. ಎಸ್, ಇಟ್ ಇಸ್ ಕ್ಯಾನ್ಸರಸ್. ಅದೆಲ್ಲವೂ ನಡುವೆ ನಮ್ಮಪ್ಪ ಈಸ್ ಫ್ಯಾಂಟಾಸ್ಟಿಕಲಿ ಫೈನ್. ನಾನು ಪ್ರಮಾಣವಾಗ್ಲೂ ಹೇಳ್ತೀನಿ, ನನ್ನ ಬದುಕಿನ ಏಕೈಕ ಹೀರೋ ನಮ್ಮ ಅಪ್ಪನೇ. ಒಂದು ಅಂದರೆ ಇದು ಎಮೋಷ್ನಲ್ ಆದರೂ ಪರವಾಗಿಲ್ಲ, ಇದು ಸತ್ಯ ಆದರೂ ಪರವಾಗಿಲ್ಲ. ಮಗ ಹುಷಾರ್ ಕಣ, ನಾನು ತಟ್ಟೆ ಒಡ್ಡಿ ಸಾಕ್ತಿರೋದು ನಿನ್ನ, ತಟ್ಟೆ ಒಡ್ಡಿ ಸಾಕ್ತಿರೋದು ನಿನ್ನ, ನೋಡ್ಕೊಂಡು ಬದುಕು, ಜನಗಳು ನಿನ್ನನ್ನು ನೋಡಿ ಶಭಾಷ್ ಅನ್ಬೇಕು, ಹಾಗೆ ಬದುಕಬೇಕು. ಖಂಡಿತವಾಗ್ಲೂ ಎಲ್ಲರೂ ಹೇಳ್ತಾರೆ ಶಭಾಷ್ ಅಂತ. ಬಟ್ ಈಗ ನಿಮ್ಮ ಹೀರೋ ಆರಾಮಾಗಿದ್ದಾರಲ್ವಾ? ಪ್ರಮಾಣವಾಗ್ಲೂ ಆರಾಮ. ಓಕೆ, ನಿಮ್ಮ ಹೀರೋ ಬಂದಿದ್ದಾರೆ ಇವತ್ತು? ಬಂದಿದ್ದಾರೆ. ಏನ್ ನಿಮ್ಮ ಹೀರೋ ಹೆಸರು? ಹರೇ ಕೃಷ್ಣ ಶಾಸ್ತ್ರಿ ಅಂತ. ಹರೇ ಕೃಷ್ಣ ಶಾಸ್ತ್ರಿಗಳನ್ನ ವೇದಿಕೆ ಮೇಲೆ ಬರಮಾಡ್ಕೋಬೋದಾ? ದಯವಿಟ್ಟು ಕರೀರಿ. ನೀವೇ ಕರೆದು ಬಿಡಿ ದಯವಿಟ್ಟು. ಅಪ್ಪಾಜೇ ಬನ್ನಿ ಅಪ್ಪಾಜೇ. ದೀನನ ಭಾಗ್ಯನೇ ಧನ್ಯನಾದೆ, ಆರಾಧಿಪೆ 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 ನಿನ್ನಾರಾಧಿಪೆ. ಸುಜಯ್, ಇಷ್ಟು ವರ್ಷಗಳ ಇಂಡಸ್ಟ್ರಿನಲ್ಲಿ ಎದ್ದು ಬಿದ್ದು ಹೋರಾಡಿ ಎಲ್ಲ ಆಗಿದೆ. ಬಟ್ ಐ ಥಿಂಕ್ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಅಪ್ಪ ಅಮ್ಮ ಬರ್ತಾ ಇರೋದು ಅಥವಾ ಕಾಣಿಸ್ಕೋತಾ ಇರೋದು ಅಂತ ಅನ್ಸುತ್ತೆ. ಇಲ್ಲ, ನಮ್ಮ ಅಪ್ಪ ಅಮ್ಮ ಒಟ್ಟಿಗೆ ಯಾವ ಸ್ಕ್ರೀನಲ್ಲಿ ಬಂದಿಲ್ಲ, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್. ಹೌದು. ನಮಗೆ ಆಕ್ಚುಲಿ ಹೆಮ್ಮೆ ಇದೆ, ಖುಷಿ ನಮ್ಗೆ. ಬಟ್ ನಿನಗೆ ಎಷ್ಟು ಹೆಮ್ಮೆ ಇದೆ? ಪ್ರತಿ ತಂದೆ ತಾಯಿಗೆ ಮಕ್ಳು ಹೇಳೋದು ಒಂದೇ ಒಂದು ಮಾತು, 7 ಜನ್ಮಕ್ಕೂ ಹೇಗೆ ನೀವೇ ನಮ್ಮ ತಂದೆ ತಾಯಿ ಆಗಿ ಅಂತ. ಪ್ರಮಾಣವಾಗ್ಲೂ ಮನಸ್ಸು ಬಿಟ್ಟು ಹೇಳ್ತೀನಿ, 7 ಜನ್ಮಕ್ಕೂ ಹರೇ ಕೃಷ್ಣ ಶಾಸ್ತ್ರಿ ಹೊಟ್ಟೆಲಿ ಹುಟ್ಟಂಗಾಗ್ಲಿ ಕಣಯ್ಯ. ಏನು ಗೊತ್ತಾ, ಅವ್ರು ನಿಮ್ಮನ್ನ ಎಷ್ಟು ಚಂದ ಬೆಳೆಸಿದ್ದಾರೆ ಅಂತಂತಂದ್ರೆ ಅದೆಲ್ಲಿ ಗೊತ್ತಾಗುತ್ತೆ ಗೊತ್ತಾ? ನಿಮ್ಮ ಮಗ ಅವ್ರು ಬರ್ತಿದ್ದಂಗೆ ಕಾಲಕ್ಕೆ ಬಿದ್ದಾಗ ಗೊತ್ತಾ, ಅದು ರೀ ಸಂಸ್ಕಾರ. ಅದು ನಿಮಗೆ ಅವ್ರು ಕೊಟ್ಟಿರೋ ಅಂಥದ್ದು. ನೀವು ಅದನ್ನ ಮುಂದಿನ ಪೀಳಿಗೆಗೆ ಬಿಟ್ಕೊಡ್ತಿದ್ದೀರಿ ಗೊತ್ತಾ. ಈ ಕಾರ್ಯಕ್ರಮದ ಮುಖಾಂತರ ಒಂದಿಷ್ಟು ಮನಸ್ಸುಗಳನ್ನ ಮುಟ್ತು ಅಂತ ಅನ್ನೋದೇ ಆದ್ರೆ ನಾವು ನಮ್ಮವರು ಕಾರ್ಯಕ್ರಮ ಸಾರ್ಥಕ ಅಂತ ಅಷ್ಟೇ. ಬ್ಯೂಟಿಫುಲ್ ಬ್ಯೂಟಿಫುಲ್.